ಬಾದಾಮಿಯಲ್ಲಿ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ಗಳಲ್ಲಿ ಇರದ ಆರೋಗ್ಯಕರ ಅಂಶಗಳಿವೆ. ಇದರಲ್ಲಿ ಮೆದುಳಿನ ಆರೋಗ್ಯದಿಂದ ಹಿಡಿದು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವವರೆಗೆ ಅನೇಕ ಅನುಕೂಲಗಳಿವೆ. ಇದರ ಜೊತೆಗೆ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುವ ಶಕ್ತಿಯು ಬಾದಾಮಿಗಳಿಗೆ ಇದೆ. ಆ ಹಿನ್ನೆಲೆ ಅಧಿಕ ಫೈಬರ್ನಿಂದ ತುಂಬಿರುವ ಬಾದಾಮಿ ಸೇವನೆಯಿಂದ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಿವೆ ನೋಡೋಣ. ಪ್ರತಿದಿನ ಬಾದಾಮಿ ಸೇವಿಸಿ, ಇಷ್ಟೊಂದು ಲಾಭ ಪಡೆಯಿರಿ. ತೂಕ ಇಳಿಸಿಕೊಳ್ಬೇಕಾ? ಹಾಗಿದ್ರೆ ಬಾದಾಮಿ ತಿನ್ನಿ. ಬಾದಾಮಿ ಹೆಚ್ಚಿನ ಪ್ರೋಟೀನ್ ಮತ್ತು ಫೈಬರ್ ಅನ್ನ ಹೊಂದಿರುತ್ತೆ. ಕಡಿಮೆ ಮಟ್ಟದ ಕಾರ್ಬೋಹೈಡ್ರೇಟ್ ಗಳನ್ನ ಹೊಂದಿರುತ್ತೆ. ಬಾದಾಮಿ ನಿಮ್ಮ ಕೊಲೆಸ್ಟ್ರಾಲ್ ಅಪಾಯವನ್ನ ಕಡಿಮೆ ಮಾಡುತ್ತೆ, ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸುತ್ತೆ. ಇದಷ್ಟೇ ಅಲ್ಲದೆ ಬಾದಾಮಿಯು ರಕ್ತದ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುತ್ತೆ. ಬಾದಾಮಿ ತಿನ್ನೋದ್ರಿಂದಾಗಿ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ದಿನವೂ ಒಂದೆರಡು ಬಾದಾಮಿ ಸೇವಿಸೋದ್ರಿಂದಲೂ ಅನೇಕ ಕಾಯಿಲೆಗಳಿಂದ ದೂರ ಇರಬಹುದು. ಬಾದಾಮಿಯಲ್ಲಿ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ನಲ್ಲಿ ಇರದ ಅಂಶಗಳಿವೆ. ಅಧಿಕ ಫೈಬರ್ ನಿಂದ ತುಂಬಿರುವ ಇದರ ಸೇವನೆಯಿಂದ ಆರೋಗ್ಯಕ್ಕೆ 16 ಪ್ರಯೋಜನಗಳಿವೆ. ಬಾದಾಮಿಯು ವಿಟಮಿನ್ ಇ, ರೈಬೋಫ್ಲೇವಿನ್ ಹಾಗೆಯೇ ಎಲ್ ಕಾರ್ನಿಟೈನ್ ಪೋಷಕಾಂಶಗಳಿಂದ ತುಂಬಿರುತ್ತೆ. ಇದು ಮೆದುಳಿನ ಆರೋಗ್ಯದಿಂದ ಹಿಡಿದು ದೇಹಕ್ಕೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸಲಿದೆ. ಪ್ರತಿದಿನ ಬೆಳಗ್ಗೆ ಬಾದಾಮಿ ತಿನ್ನುವುದು ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ LDL ಮಟ್ಟವನ್ನ ಕಡಿಮೆ ಮಾಡಲು ಸಹಾಯಕ. ಹಾಗೆಯೇ ಉತ್ತಮ ಅಥವಾ HDL ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸುವುದಕ್ಕೂ ಕೂಡ ಬಾದಾಮಿ ಸಹಕಾರಿ. ಇದರ ಜೊತೆಗೆ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುವ ಶಕ್ತಿಯೂ ಕೂಡ ಬಾದಾಮಿಗಿದೆ. ಪೌಷ್ಟಿಕಾಂಶಗಳು ವೇಗವಾಗಿ ಸಕ್ರಿಯಗೊಳ್ಳಲು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೆಲವು ಬಾದಾಮಿಗಳನ್ನ ತಿನ್ನಬೇಕಂತೆ. ಅದರಲ್ಲೂ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಸವಿಯಬೇಕಂತೆ. ಫೈಟಿಕ್ ಆಮ್ಲದಿಂದ ಕೂಡಿರುವ ಬಾದಾಮಿಯು ಆಂಟಿ ಆಕ್ಸಿಡೆಂಟ್ಗಳಿಂದ ಅಧಿಕವಾಗಿದ್ದು ಅದು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಉತ್ಕರ್ಷಣ ನಿರೋಧಕಗಳು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತೆ. ಇದು ನಿಮ್ಮ ಜೀವಕೋಶಗಳಲ್ಲಿನ ಅಣುಗಳನ್ನ ಹಾನಿಗೊಳಿಸುತ್ತೆ. ಹಾಗೆಯೇ ಉರಿಯೂತ, ವಯಸ್ಸಾದ ಮತ್ತು ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ಕೊಡುಗೆ ನೀಡುತ್ತೆ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ನೀಡುತ್ತೆ. ಈ ಶಕ್ತಿಯುತ ಉತ್ಕರ್ಷಣ ನಿರೋಧಕಗಳು ತಮ್ಮ ಚರ್ಮದ ಕಂದು ಪದರದಲ್ಲಿ ಹೆಚ್ಚಾಗಿ ಕೇಂದ್ರೀಕೃತವಾಗಿರ್ತವೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಬಾದಾಮಿ ನಿಯಂತ್ರಣದಲ್ಲಿಡುತ್ತೆ. ಬಾದಾಮಿಯು ಆರೋಗ್ಯಕರ ಕೊಬ್ಬುಗಳು, ಪ್ರೋಟೀನ್ ಮತ್ತು ಫೈಬರ್ ನಿಂದ ತುಂಬಿದೆ. ಇದು ಮಧುಮೇಹ ಇರೋರಿಗಂತೂ ಸವಿಯೋದಕ್ಕೆ ಅತ್ಯುತ್ತಮ ಆಯ್ಕೆ. ಜೊತೆಗೆ ಇದರಲ್ಲಿ ಹೆಚ್ಚು ಪ್ರಮಾಣದ ಮೆಗ್ನೀಷಿಯಂ ಇದೆ. ಇದು ನಿಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣ ಮಾಡಲಿದೆ. ಟೈಪ್ 2 ಡಯಾಬಿಟಿಸ್ ಹೊಂದಿರೋರಂತೂ ಮೆಗ್ನೀಷಿಯಂ ಕೊರತೆಯನ್ನ ಹೊಂದಿರ್ತಾರೆ. ಹಾಗೆಯೇ ಸಾಕಷ್ಟು ಮೆಗ್ನೀಷಿಯಂ ಸೇವನೆಯು ಅಪಾಯವನ್ನ ಕಡಿಮೆ ಮಾಡುತ್ತೆ. ಆ ನಿಟ್ಟಿನಲ್ಲಿ ರಕ್ತದಲ್ಲಿನ ಸಕ್ಕರೆಯ ನಿರ್ವಹಣೆಯನ್ನ ಸುಧಾರಿಸಲು ಬಾದಾಮಿ ನೆರವಾಗಬಲ್ಲದು. ಇನ್ನು ಈ ಮೊದಲೇ ವಿವರಿಸಿದಂತೆ ಬಾದಾಮಿಯನ್ನ ಬೆಳಗ್ಗೆ ಸೇವಿಸುವುದರಿಂದಾಗಿ ರಕ್ತದಲ್ಲಿನ ಹೆಚ್ಚಿನ ಮಟ್ಟದ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಅನ್ನ ಕಡಿಮೆ ಮಾಡಬಹುದು. ಜೊತೆಗೆ ಒಳ್ಳೆಯ ಫೈಬರ್ ಹೊಂದಿರುವ ಕಾರಣ ಜೀರ್ಣಕ್ರಿಯೆಗೂ ಇದು ಉತ್ತಮವಾಗಿದೆ. ಹಸಿವನ್ನ ಕಡಿಮೆ ಮಾಡಲು ಇದು ಸಹಕಾರಿ. ಬಾದಾಮಿಯಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಅಧಿಕವಾಗಿದೆ. ಇವೆರಡು ಹೊಟ್ಟೆ ತುಂಬಿದ ಪೂರ್ಣತೆಯ ಭಾವನೆಗಳನ್ನು ಹೆಚ್ಚಿಸುತ್ತೆ. ಹಾಗೆಯೇ ಅನಗತ್ಯವಾಗಿ ಅತಿಯಾಗಿ ತಿನ್ನೋದನ್ನು ಕೂಡ ತಪ್ಪಿಸಬಹುದು. ಅಧ್ಯಯನಗಳ ಪ್ರಕಾರ ಪ್ರತಿದಿನ 40 ಗ್ರಾಂ ಬಾದಾಮಿಯನ್ನ ಸೇವಿಸೋದ್ರಿಂದ ಹಸಿವು ಮತ್ತು ತಿನ್ನುವ ಬಯಕೆ ಗಮನಾರ್ಹವಾಗಿ ಕಡಿಮೆಯಾಗುತ್ತೆ. ಇದರಿಂದ ನಿಮ್ಮ ತೂಕ ನಿರ್ವಹಣೆಗೆ ಇದೊಂದು ಮನೆಮದ್ದಾಗಿ ಬಳಕೆಯಾಗಬಹುದು. ಈಗಾಗಲೇ ಹೇಳಿದಂತೆ ಪ್ರೋಟೀನ್ ಮತ್ತು ಪೊಟ್ಯಾಷಿಯಂನಿಂದ ಬಾದಾಮಿ ಸಮೃದ್ಧವಾಗಿದೆ. ಇದು ಮೂಳೆಗಳನ್ನ ಬಲಪಡಿಸುತ್ತೆ. ನಿಮ್ಮ ಕೂದಲಿನ ಆರೋಗ್ಯವನ್ನ ಗಮನಾರ್ಹವಾಗಿ ಸುಧಾರಿಸುತ್ತೆ. ವಿಟಮಿನ್ ಇ ತುಂಬಿರುವ ಬಾದಾಮಿ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಇದು ಕೂದಲ ಕಿರುಚೀಲಗಳನ್ನ ಹಾನಿಯಿಂದ ರಕ್ಷಿಸುವುದಕ್ಕೆ ಸಹಾಯಕವಾಗಿದೆ. ಹೀಗಾಗಿಯೇ ಈಗ ಮಾರುಕಟ್ಟೆಯಲ್ಲಿ ಬಾದಾಮಿ ಎಣ್ಣೆಗಳು ತುಂಬಾನೇ ಫೇಮಸ್ ಆಗಿವೆ. ಜೊತೆಗೆ ದುರ್ಬಲ ಕೂದಲು ಉದುರುವುದು, ತುಂಡಾಗೋದು ಇದೆಲ್ಲವನ್ನು ಕೂಡ ಬಾದಾಮಿ ಸೇವನೆ ತಪ್ಪಿಸಲಿದೆ. ಇದೀಗ ಅಧ್ಯಯನವೊಂದು ಹೊಸ ವಿಚಾರ ಹೊರಹಾಕಿದ್ದು ಬಾದಾಮಿ ಸೇವನೆಯಿಂದ ನಿಮ್ಮ ತೂಕವನ್ನ ಇಳಿಸಬಹುದು ಅಂತ ತಿಳಿಸಿದೆ. ಸೌತ್ ಆಸ್ಟ್ರೇಲಿಯಾದ ಯೂನಿವರ್ಸಿಟಿಯ ಅಧ್ಯಯನ ತಂಡವೊಂದು ಈ ಬಗ್ಗೆ ಸಂಶೋಧನೆ ಮಾಡಿದೆ. ಬಾದಾಮಿ ಹೆಚ್ಚು ಪೌಷ್ಟಿಕವಾಗಿದೆ. ವಿಟಮಿನ್ಗಳು ಮತ್ತು ಖನಿಜಗಳು ಸೇರಿದಂತೆ ಕೊಬ್ಬುಗಳು, ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತೆ. ಬಾದಾಮಿ ತೂಕ ಇಳಿಸಲು ಮಾತ್ರವಲ್ಲದೆ ಹೃದಯದ ಆರೋಗ್ಯ ಕಾಪಾಡೋದ್ರಲ್ಲೂ ಕೂಡ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಈ ಅಧ್ಯಯನ ತಿಳಿಸಿದೆ. ಬಾದಾಮಿಯಲ್ಲಿ ಪ್ರೋಟೀನ್, ಫೈಬರ್ ಮತ್ತು ಪೋಷಕಾಂಶಗಳು ಸಮೃದ್ಧವಾಗಿವೆ. ಹೀಗಾಗಿ ನೀವು ತೂಕ ಇಳಿಸಲು ಪ್ರಯತ್ನಿಸ್ತಾ ಇದ್ರೆ ಬಾದಾಮಿ ಸೇವಿಸಬಹುದು. ಆದರೆ ಬಾದಾಮಿಯು ಹೆಚ್ಚಿನ ಕ್ಯಾಲೋರಿಗಳನ್ನ ಹೊಂದಿರೋದ್ರಿಂದ ಅವುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವಾಗ ಅತಿಯಾಗಿ ಸೇವಿಸದಿರೋದು ಅವಶ್ಯಕ.
ಊಟವಾದ ನಂತರ ಸಂಜೆಯ ವೇಳೆಗೆ ಸ್ನ್ಯಾಕ್ಸ್ ರೀತಿಯಲ್ಲಿ 4-5 ಬಾದಾಮಿ ತಿನ್ನೋದು ಒಳ್ಳೆಯದು. ಅಥವಾ ಬೆಳಗ್ಗೆ ಎದ್ದ ಕೂಡಲೇ ಬಾದಾಮಿಯನ್ನ ನೆನೆಸಿಟ್ಟು ತಿನ್ನಬಹುದು. ಅದು ಬೇಡ ಅಂದ್ರೆ ಬಾದಾಮಿಯ ಸ್ಮೂಥಿ ಮಾಡಿ ಕುಡಿಬಹುದು. ಆಗ ಇದಕ್ಕೆ ಬೇರೆ ಹಣ್ಣುಗಳನ್ನು ಕೂಡ ಸೇರಿಸಿಕೊಳ್ಳಬಹುದು. ಬಾದಾಮಿಯನ್ನ ಇತರ ಕೆಲವು ನಟ್ಸ್ಗಳೊಂದಿಗೆ ಸೇವಿಸಿದಾಗ ಅದು ನಿಮ್ಮ ಹೃದಯಕ್ಕೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಈ ಮೂಲಕ ಬಾದಾಮಿ ಸೇವನೆ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನ ಒಳಗೊಂಡಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.